ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಆ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತದ ಮೂಲದ ಜಪವಿದು ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತದ ಮೂಲದ ಜಪವಿದು ಶಿವ 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 ಎನ್ನಿರೋ. ನಿಮ್ಮ ರೋಗದ ಮೂಲವ ಕೆಡಿಪೌಷಧವಿದು ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಆ ಶಿವ 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 ಎನ್ನಿರೋ. ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವ 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 ಎನ್ನಿರೋ. ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವ 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 ಎನ್ನಿರೋ. ನಿಮ್ಮ ತನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಅಪರಾಧ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಎನ್ನಿರೋ. ಅಪರಾಧ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಎನ್ನಿರೋ. ಮುಂದೆ ಉಪಮಿತರೋರ್ಮಿತ ರರಿಯದ ಜಪವಿದು. ಉಪಮಿತರೋರ್ಮಿತ ರರಿಯದ ಜಪವಿದು ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಆ ಶಿವ 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 ಎನ್ನಿರೋ. ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ. ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ. ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ನಿಜ ಸುವಿಮಲ ಪದವಿಯ ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಆ ಶಿವ 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 ಎನ್ನಿರೋ. ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನಿರೋ. ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನಿರೋ. ನೀವು ಭವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ. ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ. ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಆ ಶಿವ 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 ಎನ್ನಿರೋ.
ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ. ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ. ನೀವು ತತ್ವಪತಿ ಆದಿಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೋ ಜಗದವರೆಲ್ಲ ಶಿವ 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 ಎನ್ನಿರೋ. ಮೋ ಜಗದವರೆಲ್ಲ ಶಿವ 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 ಎನ್ನಿರೋ. ಮೋ ಜಗದವರೆಲ್ಲ ಶಿವ 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 ಎನ್ನಿರೋ. ಧನ್ಯವಾದಗಳು. ಈಗ ಈ ಕೀರ್ತನೆಯನ್ನ ವಿಶ್ಲೇಷಣೆ ಮಾಡುವವರು ಶ್ರೀ ಮುಕ್ಕಣ್ಣ ಕರಿಗಾರ್ ಸರ್, ಆಯುಕ್ತರು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ. ಇವರು ಲೋಕಗುರು ಕನಕದಾಸರ ಕೀರ್ತನ ಅರ್ಥಲೋಕದ 3ನೇ ಕಾರ್ಯಕ್ರಮ ಇದು. ನಮ್ಮ ಡಾಕ್ಟರ್ ಜಗನ್ನಾಥ್ ಅವರು ಕನಕದಾಸರ ಶಿವಸ್ತುತಿಯನ್ನು ಭಾವಪೂರ್ಣವಾಗಿ ಹಾಡಿದ್ದಾರೆ. ಧನ್ಯವಾದಗಳು. ಕನಕದಾಸರು ಮೂಲತಃ ಶಿವಭಕ್ತರು, ಶಿವ ಪರಿಸರದಲ್ಲಿ ಹುಟ್ಟಿ ಬೆಳೆದವರು. ಅವರು ದಾಸ ದೀಕ್ಷೆಯನ್ನು ಪಡೆದು ಹರಿದಾಸರ ಪೂರ್ವದಲ್ಲಿ ಶಿವನನ್ನು ಪೂಜಿಸಿ ಆರಾಧಿಸಿ ಅರ್ಚಿಸಿದವರು. ಅಂತೆಯೇ ಅವರ ಈ ಸ್ತುತಿ ಶಿವನ ಮಹಿಮಾತಿಶಯವನ್ನು ಅತ್ಯಂತ ಸೊಗಸಾಗಿ ಅರ್ಥಪೂರ್ಣವಾಗಿ ಬಣ್ಣಿಸಿದೆ. ಶಿವ 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 ಎನ್ನಿರು ಅಂತ ಅವರೊಂದು ಸಾಮಾನ್ಯವಾಗಿ ಶಿವ ಜನಸಾಮಾನ್ಯರಿಗೆ ಹೇಳ್ತಾರೆ. ಅವರು ಜನಸಾಮಾನ್ಯರ ಜಗದ್ಗುರು ಅಂತ ಈಗಾಗಲೇ ಹೇಳಿದೆ ನಾನು. ಅಂದರೆ ನಾವು ಮಂತ್ರ ತಂತ್ರ ಪೂಜೆ ಅರ್ಚನೆ ವಿಧಿಗಳನ್ನು ಜನಸಾಮಾನ್ಯ ಗೊತ್ತಾಗಲ್ಲ. ಅದು ಕೇವಲ ಉನ್ನತ ಮಟ್ಟದ ಯೋಗಿಗಳು ಮಠಾಧೀಶರು ಮಾಡ್ತಕ್ಕಂಥದ್ದು. ಜನರು ಶಿವನ ಕೃಪೆಯಿಂದ ವಂಚಿತರಾಗಬಾರದಂತ ಒಂದು ಕಾರಣದಿಂದ ಅವರು ನೀವೇನು ಯಾವ ಮಂತ್ರ ಜಪವಿಡಿಲ್ಲ, ಮಂತ್ರ ಪುರಾಣ ಪುಣ್ಯಗತಿ ಆಗ್ತಿಲ್ಲಪ್ಪ, ಶಿವ 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 ಅಂತ ಸಾಕು ಅಂತ ಹೇಳ್ತಾರೆ. ಅಂದ್ರೆ ಎಲ್ರಿಗೂ ಶಿವ ಅಂತಕ್ಕಂಥ ಹತ್ತಂದೆ. ಶಿವ ಅಂತ ಎರಡೇ ಶಬ್ದ, ಎರಡು ಇದನ್ನ ಬಹಳ ಎಂಥವ್ರು ಕೂಡ ಹೇಳ್ಬೋದಾ? ಶಿವನ ನಿಮ್ಮ ಮಂತ್ರ ಹೇಳ್ಬೇಕಾಗಿಲ್ಲ. ಮಂತ್ರ ಹೇಳೋಕ್ಕೆ ಮತ್ತೆ ದೀಕ್ಷೆ ಕೆಲವು ಶಾಸ್ತ್ರಗಳ ಅಗತ್ಯ ಇರ್ತದೆ. ಆದರೆ ಶಿವನಾಮ ನೋಡಿ ಯಾರೋ ಅನ್ಬೋದು ಅಂತ ಎಲ್ಲರೂ ನೀವು ಶಿವನಾಮ ನೋಡಿದ ಶಿವ ಶಿವ ಒಂದು ಉದ್ಧಾರವಾಗಿರಿ, ಶಿವನ ಕೃಪೆಗೆ ಪಾತ್ರರಂತ ಶಿವನ ಕಾರುಣ್ಯವನ್ನ ಲೋಕ ಸಮಸ್ತರಿಗೆ ಉಣಬಡಿಸುವ ಉದ್ದೇಶದಿಂದ ಕನಕದಾಸರು ಇಲ್ಲಿ ಶಿವ 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 ಎನ್ನಿರು ಅಂತ ಜಗತ್ತಿಗೆ ಉಪದೇಶ ಮಾಡ್ತಾರೆ. ಶಿವ 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 ಎನ್ನಿರು ಮೂ ಜಗದವರೆಲ್ಲ ಶಿವ 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 ಎನ್ನಿರು. ಅವರು ಶಿವ 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 ಮೂರು ಬಳಸ್ತಾರೆ. ಅಂದ್ರೆ ಈ ಜಗತ್ತು ಮೂರು ಲೋಕದ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ. ಅಂದ್ರೆ ಮೂರು ಲೋಕದ ಮೂರು ಲೋಕ, ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕ. ಸ್ವರ್ಗದ ದೇವತೆಗಳಿರ್ತಾರ, ಮರ್ತ್ಯಲ್ಲಿ ನಾವಿದ್ದೇವೆ, ಪಾತಾಳ ರಾಕ್ಷಸ ಇರ್ತಾರ. ಅಂದ್ರೆ ದೇವತೆಗಳಿಗೂ ದಾನವರಿಗೂ ಮತ್ತು ಮಾನವರಿಗೂ ಎಲ್ಲರಿಗೂ ಶಿವ ಅಂತಕ್ಕಂಥ ನಾಮ ಅತ್ಯಂತ ಪವಿತ್ರವಾದದು, ಪಾವನವಾದದು. ಅದಕ್ಕೆ ನೀವೆಲ್ಲರೂ ಮೂರು ಲೋಕದವರು ಶಿವ 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 ಅಂತ ಹೇಳ್ತಾರೆ. ಮೂರು ಲೋಕದವರು ಕೂಡ ಈ ಶಿವನಾಮ ಅತ್ಯಂತ ಪವಿತ್ರವಾದದ್ದು, ದೊಡ್ಡದಾದಂತ. ಅದನ್ನೇ ಬಸವಣ್ಣವ್ರಿಗೆ ಇದಕ್ಕೆ ಸಮಾನಾರ್ಥಕ ಒಂದು ಬಸವಣ್ಣವರು ಇದೇ ಧ್ವನಿಯನ್ನು ಧ್ವನಿಸಿ ಒಂದು ವಚನ ಹೇಳಿದಾರೆ. ಅದನ್ನ ಇದಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾನೆ. ಅವರು ಕೂಡ ಶಿವನಾಮ ಮೂರು ಲೋಕಕ್ಕೂ ವ್ಯಾಪಿಸಿದೆ ಅಂತ ಹೇಳ್ತಾರೆ. ಸ್ವಾಮಿ ನೀನು ಶಾಶ್ವತ, ನೀನು ಎತ್ತಿದೆ ಬಿರುದ ಜಗವೆಲ್ಲರೇ ಅರಿಯಲು. ಮಹಾದೇವ ಮಹಾದೇವ ಇಲ್ಲಿಂದ ಮೇಲೆ ಶಬ್ದವಿಲ್ಲ. ಪಶುಪತಿ ಜಗಕ್ಕೆ ಏಕೋ ದೇವ. ಸ್ವರ್ಗ ಮರ್ತ್ಯ ಪಾತಾಳದೊಳಗೊಬ್ಬನೇ ದೇವ, ಕೂಡದ ಸಂಗಮ ದೇವ. ಅವ್ರು ಹೇಳ್ತಾರೆ ಸ್ವರ್ಗ ಮರ್ತ್ಯ ಪಾದ ಎಲ್ಲಕ್ಕೊಬ್ಬನೇ ದೇವ, ಅವನೇ ಕೂಡದ ಅಂದ್ರೆ ಅವನೇ ಶಿವ ಅಂತ. ಅದೇ ಅರ್ಥದಲ್ಲಿ ಕನಕದಾಸ ಕೂಡ ಹೇಳಿದ್ದಾರೆ, ಮೂರು ಲೋಕದಲ್ಲೂ ಕೂಡ ಮೂರು ಲೋಕದ ದೇವತೆಗಳು, ದಾನವರು, ಮಾನವರು ಎಲ್ಲರಿಗೂ ಕೂಡ ಶಿವನೇ ದೇವರು, ಆದಿ ಪೂಜಿತನು, ಆದಿ ವಂದಿತನು ಅವನೇ. ಆದರೆ ಎಲ್ಲರೂ ಅವನು ಬಯಸಿರ ಅಂತ ಮೂರು ಲೋಕದಲ್ಲಿ ನಿಜ ಆ ಶಿವನಾಮ ಜಪ ಮಾಡು ಅಂತ ಹೇಳ್ತಾರೆ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನಿರು. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರು. ಆಗಮ ಸಿದ್ಧಾಂತ ಅಂದ್ರೆ ನಮ್ಮಲ್ಲಿ ವೇದದ ಅರ್ಥವನ್ನ ಹೇಳೋದು ಉಪನಿಷತ್ ಉಟ್ಕೊಂಡವು. ಆ ಉಪನಿಷತ್ತಿನ ವೇದದ ಅನುಷ್ಠಾನವನ್ನ ಹೇಳ್ತಕ್ಕಂಥ ಕಾರಣಕ್ಕಾಗಿ ಆಗಮಗಳನ್ನು ಹುಟ್ಟುದು. ಆಗಮ ಅಂದ್ರೆ ಆಗಮ, ಶಿವನ ಮುಖದಿಂದ ಬಂದದ್ದು, ಪಾರ್ವತಿಯು ಗ್ರಹಿಸಿದ್ದು, ವಾಸುದೇವನು ಅನುಷ್ಠಾನ ಮಾಡಿದ್ದು ಅಂತ ಆಗಮ ಅರ್ಥ. ಶಿವನ ಮುಖದಿಂದ ಹೊರಹೊಮ್ಮಿದ ವಾಣಿ,
ಪಾರ್ವತಿಯು ಅರ್ಥ ಮಾಡಿಕೊಂಡದ್ದು ವಾಸುದೇವನು ಅನುಷ್ಠಾನ ಮಾಡಿದ್ದು ಅಂತ. ವಾಸುದೇವ ವಿಷ್ಣು ಅಂದ್ರೆ ಈ ಆಗಮಕ್ಕೆ ಅಷ್ಟು ಅರ್ಥ. ಅದರಲ್ಲಿ ಶೈವ ಆಗಮಗಳು ಮತ್ತು ವೈಷ್ಣವ ಆಗಮಗಳು ಶಾಖ 3 ಆಗಮ ಉಂಟು. ಕಾಮಿಕಾದಿ ವಾತುವಂತ 28 ಶಿವಾಗಮಗಳಿದಾವೆ. ಆಮೇಲೆ 64 ವೈಷ್ಣವ ಶಕ್ತಿ ಆಗಮಗಳು ಮತ್ತು 108 ವೈಷ್ಣವರ ಆಗಮ. ಈ 3 ತರ ಆಗಮದ. ಆಗಮ ಅಂದ್ರೆ ಪ್ರಮಾಣ ಗ್ರಂಥ ಅಂತ. ಅಂದ್ರೆ ಋಷಿಗಳು ಏನನ್ನು ಕಂಡಿದ್ರು, ಏನ್ ಮಾಡ್ಬೇಕಂತ ಜಗತ್ತು ಉಪದೇಶ ಮಾಡಿದ್ರು, ಅದೇ ಆಗಮ ಸಿದ್ಧಾಂತ. ಅದಕ್ಕೆ ಹೇಳ್ತಾರೆ ಆಗಮ ಸಿದ್ಧಾಂತ ಮೂಲದ ಜಪವಿದು. ಶಿವನಾಮದ ಆಗಮದಿಂದ ಆಗಮ ಅಂದ್ರೆ ಪ್ರಮಾಣ ಗ್ರಂಥ. ಆಗಮಗಳಲ್ಲಿ ವೇದದಲ್ಲಿರ್ತಕ್ಕಂಥ ತತ್ವನೇ ಉಪನಿಷತ್ನಾಗಿದೆ. ಆ ಉಪನಿಷತ್ ತತ್ವನೇ ಆಗಮದಲ್ಲಿದೆ. ಆ ಆಗಮಗಳು ಕೂಡ ಶಿವನ ತತ್ವವನ್ನ ಶಿವಮಂತ್ರ ಹೇಳ್ತವೆ. ಆದ್ರಿಂದ ಆಗಮ ಸಿದ್ಧಾಂತ ಮೂಲದ ಜಪ. ಆಗಮಗಳು ಆಗಮಗಳು ಸಾದರಪಡಿಸಿದ ಸಿದ್ಧಾಂತವೇ ಶಿವನಾಮ. ಅಂತ ಶಿವನಾಮವನ್ನು ಜಪವಿದು. ಜಪ ಅಂದ್ರೆ ಸದಾ ಮಾಡ್ತೀವಿ, ನಿರಂತರ ಜಪ. ಒಂದ್ಸಲ ನಾವು ಧ್ಯಾನ ಮಾಡ್ತೀವಿ ಒಂದ್ಸಲ ನಾಮ. ಅದು ಜಪ ಅಂದ್ರೆ ನಿರಂತರ ಅನುಸಂಧಾನ, ನಾಮಾನುಸಂಧಾನ. ನಿರಂತರ ಪರಮಾತ್ಮ ನಾಮಾನುಸಂಧಾನ ಜಪ ಅಂತೀವಿ. ಅದನ್ನೇ ನಿರಂತರ ಜಪ ಮಾಡಿ ಶಿವ 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 ಜಪ ಮಾಡಂತ. ಶಿವ 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 ಎನ್ನಿರೋ ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಅಂತ. ಶಿವನಾಮ ಸ್ಮರಿದ್ರೆ ನಿಮ್ಮ ರೋಗ ಕೆಡಿಸ್ತದ. ನಿಮ್ಮ ರೋಗ ಎಂಥದೇ ದೊಡ್ಡ ರೋಗ ಇದ್ದು ಕೂಡ ಶಿವನ ಸಾಕು ನಿಮ್ಮ ರೋಗ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಶಿವ ಭವರೋಗ ವೈದ್ಯನು ಹೌದು, ಬಹುರೋಗ ವೈದ್ಯನು ಹೌದು. ಶಿವ ಭವ ಅಂತಕ್ಕಂಥ ಹುಟ್ಟು ಸಾವಳ ಈ ಭವ ಇದೆಯಲ್ಲ, ಪ್ರಪಂಚವನ್ನು ಕೆಡಿಸ್ತಾನೆ. ಬಹುರೋಗ ನಿಮ್ಗೆ ಯಾವುದೇ ಆದಿ ವ್ಯಾಧಿಗಳು ಎಂಥದ್ದು ದೊಡ್ಡ ಭಯಂಕರ ಮಾರಕ ರೋಗ ಕೂಡ ಆ ಶಿವನಾಮ ಸ್ಮರಣೆಯಿಂದ ಅಂತ ರೋಗ ವಾಸಿ ಆಗುತ್ತೆ. ಅದಕ್ಕೆ ಆ ಶಿವನನ್ನ ವೈದ್ಯನಾಥ ಅಂತ. ವೈದ್ಯನಾಥನ ಜೊತೆಲಿ ಉಂಟಲ್ಲ, ನೋಡಿರಲ್ಲ, ಶಿವ ವೈದ್ಯನಾಥ. ವೇದದಲ್ಲಿ ರುದ್ರ ಶಿವನನ್ನ ಔಷಧಿಪತಿ ಅಂತಾರೆ. ಔಷಧಿಪತಿ ಅಂತ ಔಷಧಿಗಳ ಪತಿ, ಸಸ್ಯಗಳ ಔಷಧಿ ಸಸ್ಯ ಮೂಲ ಶಿವ ಅಂತ. ಅಂದ್ರೆ ಶಿವನಾಮ ಸ್ಮರಣೆ ಎಲ್ಲ ರೋಗಗಳನ್ನು ಕಳಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಆದ್ರಿಂದ ಶಿವನಾಮವನ್ನು ಸ್ಮರಿಸಿ ಅಂತ ನಿಮ್ಮ ರೋಗಗಳನ್ನ ಕಳಿಸ್ತಕ್ಕಂಥ ಔಷಧಿ ಇದು. ಆದ್ರಿಂದ ನೀವೆಲ್ಲ ಶಿವ ಶಿವ ಶಿವನ್ರಿ ಅಂತ ಹೇಳ್ತಾರೆ. ಮನುಜ ಜನ್ಮದಿ ಹುಟ್ಟಿ ಮೈ ಮೆರೆದಿರಬೇಡಿ. ನೀವು ಮನುಷ್ಯ ಹುಟ್ಟಿದ ಮೇಲೆ ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿಗಳು ಅತ್ಯಂತ ದೊಡ್ಡದು. ಒಂದು ಕೊನೆ ಸಿಗ್ತದ. ಇರುವೆ ಮೊದಲುಗೊಂಡು ಆನೆ ಕೊನೆಯಾಗಿ ಮನುಷ್ಯ ಕೊನೆ ಬರ್ತಾನೆ. 84 ಲಕ್ಷ ಒದ್ದಲ್ಲ ಎಡಲ್ಲ 84 ಲಕ್ಷ ಜೀವಿಗಳ ಹುಟ್ಟಿ ಕೊನೆಗೆ ನೀವು ಮನುಷ್ಯ ಜನ್ಮ ಪ್ರಾಪ್ತ ಇದೆ. ಇಂಥ ದುರ್ಲಭವಾದ ಈ ಜನ್ಮವನ್ನು ಹಾಳು ಮಾಡಿಕೆ ಹೋಗಬೇಡ್ರಿ. ಅದಕ್ಕೆ ಈ ಜನ್ಮದಲ್ಲಿ ನೀವು ವ್ಯರ್ಥ ಮೈ ಮರೆತು ಕೆಡಕೋಬೇಡ್ರಿ, ಆರಿಸಿಡಬೇಡ್ರಿ. ಶಿವನಾಮ ಸ್ಮರಣೆ ಮಾಡಿ ಶಿವ 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 ಎನ್ನಿರು. ತನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರು. ನಿಮ್ಮ ದೇಹ ಮನಸ್ಸು ಮತ್ತು ಪ್ರಾಣ, ದೇಹ ಮನಸ್ಸು ಮತ್ತು ಪ್ರಾಣ ವ್ಯರ್ಥವಾಗಿ ಹಾಳು ಮಾಡ್ಕೋಬೇಡ. ಅಂದ್ರೆ ದುಶ್ಚಟಗಳಲ್ಲಿ, ದುರಭ್ಯಾಸಗಳಲ್ಲಿ, ದುರ್ನಡತೆಗಳಲ್ಲಿ ನಿಮ್ಮನ್ನು ನೀವು ಹಾಳು ಮಾಡಿಕೊಳ್ಳದೆ ಈ ದೇಹ ಮತ್ತೆ ಸಿಕ್ಕಲ್ಲ. ಈ ದೇಹ ಮತ್ತೆ ಹುಡುಗಿ ಸಿಗಲ್ಲ. ಅದರಿಂದ ದೇಹ ಇದ್ದಾಗಲೇ, ದೇಹ ಗಟ್ಟಿಯಾಗಿದ್ದಾಗಲೇ ನಿಮ್ಮ ತನು ಭಾಗದ ಮುನ್ನ, ನಿಮ್ಮ ದೇಹ ಭಾಗದ ಮುನ್ನ ನೀವು ನೆನ್ರಿ ಅಂತ. ಮನ ಗಟ್ಟಿಯ ಮನಸ್ಸು ಐದಾಡುವ ಮನಸ್ಸು ಚಂಚಲ ಮುಂಚೆ ಆ ಮನಸ್ಸನ್ನ ವಿಷಯಗಳತ್ತ ಹರಿಬಿಡದೆ ಧ್ಯಾನ ಮಾಡಿ. ಪ್ರಾಣ ಜೀವ ಪ್ರಾಣ ಯಾವತ್ತು ಗೊತ್ತಿಲ್ಲಲ್ಲ. ಪ್ರಾಣ ಇರುವಷ್ಟೇ ಈ ದೇಹಕ್ಕೆ ಬೆಲೆ ಅದ. ಎಷ್ಟೇ ಚಂದ್ರ, ಎಷ್ಟೇ ಸೌಂದರ್ಯ ಇರಲಿ, ಏನೇ ಇರಲಿ, ಪ್ರಾಣ ಗಾಳಿ ಹೋಯ್ತು ಅಂದ್ರೆ ಆ ದೇಹ ಶವ ಆಗ್ಬಿಡ್ತದ. ಆದ್ದರಿಂದ ಶವ ಆಗೋ ಮುನ್ನ ನೀವು ಶಿವನಾಮ ಸ್ಮರಣೆ ಮಾಡಿ. ಅದಕ್ಕೆ ಶಿವ ಶಿವ ಶಿವನ್ರಿ. ಈ ತನು ಮನ ಪ್ರಾಣಗಳನ್ನ ವ್ಯರ್ಥ ಹಾಳು ಮಾಡ್ಕೊಳ್ಳದೆ, ವ್ಯರ್ಥ ಲೋಕದ ಚಿಂತೆ ಮಾತ್ರ, ಲೋಕದ ವಿಚಾರ ಮಾತಾಡ್ತಾರಲ್ಲ, ಲೋಕ ವ್ಯರ್ಥ ಪ್ರಾಪಕ್ಕೆ ನೀವು ತಲೆ ಕೆಡಿಸ್ಕೊಳ್ಳದೆ, ಸಮಯವನ್ನು ಹಾಳು ಮಾಡಿಕೊಳ್ಳದೆ ನೀವು ಸದಾ ಶಿವ ಶಿವ ಶಿವನ್ರ ಅಂತ ಹೇಳ್ತಾರೆ. ಅಪರಾಧ ಕೋಟಿ ತ್ಯಜಿಸಬೇಕಾದ್ರೆ ಶಿವ 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 ಎನ್ನಿರು. ಮುಂದೆ ಅರಿಯದ ಜಪವಿದು ಶಿವ ಶಿವ ಎನ್ನಿರು ಅಂತ ಇಲ್ಲಿ ಹೇಳ್ತಾರೆ. ಅಪರಾಧ ಕೋಟಿ ಅಂದ್ರೆ ಎಷ್ಟೇ ತಪ್ಪು ಮಾಡಿ ಕೂಡ ಒಂದು ಶಿವನಾಮ ಸ್ಮರಿಸಿ ಸಾಕು, ಅದೆಲ್ಲ ಪಾಪ ಬಿಡ್ತದೆ. ಸುಮ್ಮನೆ ಎಲ್ಲೂ ಯಾವ ತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕಾಗಿಲ್ಲ, ಯಾವ ನದಿ ಮೇಯ್ಬೇಕಲ್ಲ, ಯಾವ ದೇವರ ದರ್ಶನಕ್ಕೆ ಹೋಗ್ಬೇಕಲ್ಲ, ಯಾರ ಪಾದ ಪೂಜೆ ಮಾಡೋಕ್ಕಾಗಿಲ್ಲ. ಅಪರಾಧ ಕೋಟಿ ಅಂದ್ರೆ ನೀವು ಕೋಟಿ ಅಪರಾಧ ಮಾಡಿದ್ರು ಕೂಡ ಒಂದು ಸಲ ಶಿವ ಅಂದ್ಬಿಟ್ರೆ ಆ ಎಲ್ಲ ಅಪರಾಧ ಕರಿ ಹೋಗ್ಬಿಡುತ್ತೆ. ಅದನ್ನೇ ಬಸವಣ್ಣವ್ರ ಒಂದು ಕಡೆ ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಹೇಳಿ ನೋಡಿ. ಅದು ಬಸವಣ್ಣವರ ಪ್ರೇರಣೆ ಕೂಡ ಇವ್ರಿಗೆ ಆಗಿತ್ತು ಅಂತ. ಪಾತಕ ಶತಕೋಟಿ ಪಾಪ ಒಂದಲ್ಲ, ಇವ್ರಿಗೆ ಅಪರಾಧ ಕೋಟಿ ಶತಕೋಟಿ 100 ಕೋಟಿ ಪಾಪ ಮಾಡಿದ್ರು ಸಾಲದೆ ಒಂದು ಶಿವನ ನಾಮ. ಒಂದು ಸಲ ಶಿವನ್ ಬಿಟ್ರೆ ನೀವು ಶತಕೋಟಿ ಪಾಪ ಮಾಡ್ಕೊಳ್ಬಿಡ್ತಂತ. ಅಂತ ಶಿವನಾಮಕ್ಕಂತ ಅದ್ಭುತ ಶಕ್ತಿ ಇದೆ. ಸಾಲದೆ ಒಂದು ಹರನ ನಾಮ, ಒಂದ್ಸಲ ಹರಂದ ಸಾಕಾಗಲ್ಲ. ಕೂಡವ ಸಂಗಮ ದೇವ ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಾಗಿ. ಅಂದ್ರೆ ನಾನು ನಿಮ್ಮ ಭಕ್ತನಾದ್ರಿಂದ ಒಂದು ಸಲ ಶಿವ ಅಂದ್ಬಿಟ್ಟು ಸಾಕು ಅಂತ ಅವ್ರು ಬಸವಣ್ಣ ಕೂಡ ಅದನ್ನ ಹೇಳ್ತಾರೆ. ಅದನ್ನೇ ಇದು ಬಸವಣ್ಣವರ ವಚನ ಅರ್ಥವನ್ನೇ ಇಲ್ಲಿ ಇವ್ರು ಹೇಳ್ತಾರೆ. ಅಪರಾಧ ಕೋಟಿ ತ್ಯಜಿಸಬೇಕಾದ್ರೆ ಶಿವ 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 ಎನ್ನಿರು ಅಂತ. ನೀವು ಕೋಟಿ ಅಪರಾಧ ಮಾಡಿ ಕೂಡ ಆ ಅಪರಾಧ ಮುಕ್ತರಾಗಬೇಕಾದ್ರೆ ನೀವು ಶಿವ 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 ಅಂತ. ಈಗ ನೋಡಿ ನಮ್ಮ ಪಾಪ ಎಷ್ಟೇ ಮಾಡಿ ಬಣೆಯೋದು ಗೊತ್ತ, ಹುಲ್ಲಿನ ಬಣವೆ ಇರ್ತಲ್ಲ, ಹುಲ್ಲಿನ ದೊಡ್ಡದು ಎಷ್ಟೇ ಬೆಟ್ಟ ಹತ್ರ ಹುಲ್ಲಿನ ಬಣವೆ ಇರಲಿ, ಒಂದು ಸಣ್ಣ ಕಡ್ಡಿ ಬೆಂಕಿ ಕಡ್ಡಿ ಅದು ಸಣ್ಣ ಇರ್ತದೆ, ಅದಕ್ಕೆ ಇರ್ಬಿಟ್ರೆ
ಹಚ್ಬಿಟ್ರೆ ಇಡೀ ಹುಲ್ಲಿನ ಬಣಿ ಸುಟ್ಟೋಗ್ಬಿಡ್ತದೆ. ಹಾಗೆ ಶಿವನಾಮ ಅಂತಕ್ಕಂಥದ್ದು ಬೆಂಕಿ ಕಡ್ಡಿದಂಗ. ನೀವು ಅಷ್ಟೇ ದೊಡ್ಡ ಬಣವೆತ್ರ ಪಾಪ ಮಾಡ್ರಿ, ಒಂದು ಸಲ ಶಿವ ಅಂದ್ಬಿಟ್ರೆ ಆ ಎಲ್ಲ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ಕತ್ತಾರೆ. ಅಂದ್ರೆ ಈಗ ಅಪರಾಧ ಕೋಟಿ ಮಾಡಿದ್ರು ಕೂಡ ಶಿವ ಶಿವನ್ರಿ, ಶಿವನಾಮದ ಮುಂದೆ ಯಾವ ಪಾಪ ನಿಲ್ಲಂಗಿಲ್ಲ ಅಂತ ಇವರೆಲ್ಲ ಹೇಳ್ತಾರೆ. ಸುಮ್ಮನೆ ಆ ಪಾಪ ಈ ಪಾಪ ಮಹಾಪಾಪ ಯಾವ ಪಾಪನಿಲ್ಲ, ಶಿವನೇ ದೊಡ್ಡವನಲ್ಲ, ಅವ್ನು ಜಗತ್ ಕರ್ತಾರ, ಜಗತ್ತನ್ನ ನಿಯಾಮಕ, ಅವ್ನು ಶಿವನಾಮದ ಮುಂದೆ ಯಾವ ಪಾಪನೇ. ಅದಕ್ಕೆ ನೀವು ಶಿವ ಶಿವ ಅಂದ್ರಪ್ಪ ಯಾರು ಮತ್ತೆ ಕೇಳ್ಬೇಡ್ರಿ, ಶಿವ ಸಾಕು, ಏನು ಬಂದ್ರಿ ಶಿವ 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 ಅಂದ್ಬಿಟ್ಟು ಸಾಕು. ನೀವು ಅಪರಾಧ 1 ಕೋಟಿ ಅಪರಾಧ ಮಾಡಿ ಕೂಡ ಆ ಅಪರಾಧ ತಕ್ಷಣ ಅದರ ಶಿಕ್ಷೆ ಪರಿಹಾರ ಆಗುತ್ತ ಅಂತ. ಇಲ್ಲೇ ನಮ್ಮ ಡಾಕ್ಟರ್ ಹೇಳಿದ ಇದೇ ಮಾತನ್ನ, ಉಪಮಿತರೋರ್ವಿತರು ಅಂದ್ರು ಅವರು. ಪಾಪ ಅದು ಡಾಕ್ಟರ್ ತಪ್ಪಲ್ಲ, ಅವ್ರ ಪುಸ್ತಕ ಅವರು ಅದೇ ತಗೊಳ್ತಾರ. ನಾನು ಅದಕ್ಕೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಸಾಮಾನ್ಯವಾಗಿ ಕನಕದಾಸರು ಹೈಮಾಚಲೋಪಮ ವ್ಯಕ್ತಿತ್ವ, ಕನಕದಾಸ ವ್ಯಕ್ತಿತ್ವ ಹೈಮಾಚಲೋಪಮ ಅಂದ್ರೆ ಹಿಮಾಚಲ ಪರ್ವತ ಎತ್ತರ ವ್ಯಕ್ತಿತ್ವ. ಕನಕ ಅಷ್ಟು ಎತ್ತರ ವ್ಯಕ್ತಿತ್ವ. ನಾವು ಕನಕದಾಸ ಎತ್ತರಕ್ಕೆ ಏರಿದ್ರು ಪರವಾಗಿಲ್ಲ, ಅವ್ರ ಹತ್ತಿರಕ್ಕಾದ್ರೂ ಹೋಗ್ಬೇಕು. ಕನಕದಾಸ ಎತ್ತರಕ್ಕೆ ಏರಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವ್ರ ಹತ್ತಿರಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರೆ ಅವ್ರು ಅರ್ಥ ಆಗ್ತಾರೆ. ಆದ್ರೆ ವಿದ್ವಾಂಸರು ಪಂಡಿತರು ಅನ್ನೋರು ಇರ್ತಾರಲ್ಲ, ಅವರ ಅಹಮಿಕೆಯಲ್ಲಿ ತಮಗೆ ತೋಚಿದಂತೆ ಕನಕದ ಅರ್ಥೈಸಿದಾರ. ಅದೇ ಅರ್ಥವನ್ನು ನಮ್ಮ ವ್ಯರ್ಥ ಶಾಸನ ಡಾಕ್ಟರ್ ಹೇಳಿದ್ರು, ಅದು ಅವ್ರ ತಪ್ಪಲ್ಲ. ಬಟ್ ಇದು ಉಪಮಿತರೋರ್ಮಿತರಲ್ಲ, ಉಪಮಿತ ಉರ್ಮಿತರು ಅಂತ ಏನು ಅರ್ಥನೇ, ಆ ಶಬ್ದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಉಪಮಿತರೋರ್ಮಿತರು. ಉಪವೀತ ಅಂದ್ರೆ ಜನಿವಾರ, ಯಜ್ಞೋಪವೀತ ಅಂತ ಕರೀತಾರ. ಅಂದ್ರೆ ಉಪವೀತ ಹಾಕಿದ ಮಾತ್ರಕ್ಕೆ ನಾವು ಬ್ರಾಹ್ಮಣರಾದಿ ಬೀಗ್ತಿರಲ್ಲ, ಅದು ಯಜ್ಞೋಪವೀತ. ಅದು ಕೂಡ ಒಂದು ಸಂಸ್ಕಾರ, ಯಜ್ಞೋಪವೀತ ಅಂತ ಕರೀತಾರೆ. ಹಿಂದೆ ಋಷಿಗಳು, ವೇದ ಕಾಲದ ಋಷಿಗಳು ಯಜ್ಞ ಮಾಡ್ತಿದ್ರು. ಉಪನಿಷತ್ ಕಾಲದಲ್ಲಿ ಆ ಯಜ್ಞಕ್ಕೆ ಅರ್ಥ ಕೊಟ್ಟರು. ನಂತರ ಪುರಾಣಗಳ ಕಾಲದಲ್ಲಿ ಉಪನಯನ ಬಂದು, ಉಪನಯನ ಸಂಸ್ಕಾರ ಅಂತಿಲ್ಲ, ಅದು ಷೋಡಶ ಅಂದ್ರೆ 16 ಸಂಸ್ಕಾರ. ಅದು ಒಂದು ಸಂಸ್ಕಾರ ಅಷ್ಟೇ, ದೇಹಕ್ಕೆ ಮಾಡ್ತಕ್ಕಂಥ ಸಂಸ್ಕಾರ, ಆತ್ಮ ಸಂಸ್ಕಾರ ಅಲ್ಲ. ಇವರು ಇಷ್ಟಲಿಂಗ ಧಾರಣೆ ಮಾಡ್ತಾರೆ, ಅವರು ಯಜ್ಞೋಪವೀತ ಹಾಕ್ತಾರೆ ಅಷ್ಟೇ. ಅವೆರಡು ದೇಹಕ್ಕೆ ಮಾಡುವ ವೀರಶೈವರಲ್ಲಿ ಮಗು, ಗರ್ಭಸ್ಥ ಮಗುವಿಗೆ 8ನೇ ತಿಂಗಳಲ್ಲಿ ಇಷ್ಟಲಿಂಗ ಧಾರಣೆ ಮಾಡ್ತಾರೆ, ಅದು ಉಪದೇಶ ಮಾಡ್ತಾರ ಶಿವಮಂತ್ರ ಮೂಲಕ, ಅದು ಒಂದು ಸಂಸ್ಕಾರ. ಹಾಗೆಯೇ ಯಜ್ಞೋಪವೀತ ಅಂತ ಹೇಳಿ ಜನಿವಾರ ಹಾಕೋದು ಕೂಡ ಒಂದು ಸಂಸ್ಕಾರ. ನಾನು ಅಂದ್ರೆ ಅದು ಅದಕ್ಕೆ ಏನಂತಾರೆ ಬ್ರಹ್ಮೋಪದೇಶ ಅಂತ ಕರೀತಾರೆ. ಅಂದ್ರೆ ಬ್ರಾಹ್ಮಣರ ಬಾಲಕ ಯಜ್ಞ ಉಪನಯನ ಸಂಸ್ಕಾರ ಆಗೋರು ಕೂಡ ಅವ್ರು ಬಾಲಕನಾಗಿರ್ತಾನ, ಶುದ್ಧ, ಅವ್ರ ಲೆಕ್ಕದಲ್ಲಿ ಶುದ್ಧ ಆಗಿರ್ತಾನ. ಎಂದು ಯಜ್ಞೋಪವೀತ ಧರಿಸ್ತಾನೋ, ಎಂದು ಜನಿವಾರ ಹಾಕ್ತಾನೋ ಅಂತೆ ಅವನಿಗೆ ಬ್ರಾಹ್ಮಣತ್ವ ಪ್ರಾಪ್ತಿ ಅಂತ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಯ್ತು ಅಂತ ಅವ್ರ ಭಾವನೆ. ಅದಕ್ಕೆ ಹೇಳ್ತಾರೆ ಇವರು, ಬರೀ ನೀವು ಯಜ್ಞೋಪವೀತ ಹಾಕಿದ ಮಾತ್ರಕ್ಕೆ ಬ್ರಹ್ಮತ್ವ ಪ್ರಾಪ್ತಿ ಆಗ್ಲಿಲ್ಲ. ಅದಕ್ಕೆ ಉಪವೀತರೋರ್ಮಿತರು ಅರಿಯದ, ಉಪವೀತವನ್ನು ಧರಿಸಿದ ಅಹಂಕಾರಿಗಳು ಮತ್ತರು, ಅಹಂಕಾರ ಭರಿತವರು ಅರಿಯದ ಜಪವಿದು. ಅಂದ್ರೆ ಕೇವಲ ಉಪವೀತ ಹಾಕಿದ ಮಾತ್ರಕ್ಕೆ ಬ್ರಹ್ಮತ್ವ ಪ್ರಾಪ್ತಿ ಅಂತ ಹೇಳ್ಬೇಡ್ರಿ, ಅದನ್ನ ಸಾಧ್ಯ ಇಲ್ಲ. ಅದು ಶಿವನಾಮ ಅನುಸಾರ ಮಾತ್ರ ದೊರಕತಕ್ಕಂಥ ಅತ್ಯಂತ ಆತ್ಯಂತಿಕ ಸಿದ್ಧಿ ಅಂತ ಅರ್ಥ ಹೇಳ್ತಾರೆ. ಉಪವೀತರೋರ್ಮಿತರು ಅರಿಯದ ಅಂದ್ರೆ ಕೇವಲ ಜನಿವಾರ ಹಾಕಿದರೆ ಮಾತ್ರ. ಜನಿವಾರ ಶಿವದಾರಗಳು ಕೇವಲ ನಮ್ಮ ತೋರಿಕೆ ದಾರಗಳು, ಅವು ಪರಮಾತ್ಮನ ಪಥಕ್ಕೆ ದಾರಿ ಅಲ್ಲ. ದಾರ ಎಂದೂ ದಾರಿ ಆಗಂಗಿಲ್ಲ. ಆದ್ರೆ ನಮ್ಮ ಜನ ಅದನ್ನ ಹಾಗೆ ತಿಳ್ಕೊಂಡಿರ್ತಲ್ಲ, ಅದಕ್ಕೆ ನೀವು ಹೇಳ್ತಾರೆ, ನೀವು ಉಪವೀತರೋರ್ಮಿತರು ಅರಿಯದ, ಉಪವೀತ ಧರಿಸ ಮಾತ್ರಕ್ಕೆ ಬ್ರಹ್ಮತ್ವ ಪ್ರಾಪ್ತಿ ಆಯ್ತು. ಬ್ರಾಹ್ಮಣ ಅಂತಕ್ಕಂಥದ್ದು ಕೂಡ, ಅದು ಬ್ರಾಹ್ಮಣ ಎನ್ನುವುದು ಜಾತಿ ಸೂಚಕ ಪದವಲ್ಲ, ಅದೊಂದು ತತ್ವ. ಬ್ರಹ್ಮೇತಿ ಇತಿ ಬ್ರಾಹ್ಮಣ, ಬ್ರಹ್ಮೇತಿ ಇತಿ ಬ್ರಾಹ್ಮಣ ಅಂದ್ರೆ ಬ್ರಹ್ಮವನ್ನು ಬಲ್ಲವನೇ ಬ್ರಾಹ್ಮಣ, ಬ್ರಹ್ಮವನ್ನು ಅರಿತವನೇ ಬ್ರಾಹ್ಮಣ. ಆದ್ದರಿಂದ ನೀವು ಬ್ರಹ್ಮಜ್ಞಾನಿಗಳಾಗಿರಿ. ಕೇವಲ ಆ ಬ್ರಹ್ಮಜ್ಞಾನ ಯಾವುದನ್ನು ಪ್ರಾಪ್ತದ? ಶಿವನಾಮ ಸ್ಮರಣೆಯಿಂದ ಪ್ರಾಪ್ತ. ಅದಕ್ಕೆ ನೀವು ಉಪವೀತರೋರ್ಮಿತರು ಅರಿಯದ ಜಪವಿದು. ನಿರಂತರ ನಾಮಾನುಸಂಧಾನದಿಂದ, ನಿರಂತರ ಶಿವನಾಮ ಸ್ಮರಣೆಯಿಂದ ನಾವು ಭವ ಗೆಲ್ಲಲು ಸಾಧ್ಯ. ಅದಕ್ಕೆ ಶಿವ 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 ಎನ್ನಿರು ಅಂತ. ಜವನ ಬಾಧೆ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರು. ಜವ ಅಂದ್ರೆ ಯಮ, ಯಮನ ಬಾಧೆಯನ್ನು ಗೆಲ್ಲಬೇಕು. ನೀವು ಮೃತ್ಯುವನ್ನು ಗೆಲ್ಲಬೇಕಾದ್ರೆ ಶಿವ 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 ಅನ್ಬೇಕು. ನಿಮ್ಗೆಲ್ಲ ಮಾರ್ಕಂಡೇಯನ ಕೈತೆ ಗೊತ್ತಲ್ಲ, 16 ವರ್ಷದ ಆಯುಷ್ಯನ ಬಾಲಕ ಶಿವನಾಮ ಸ್ಮರಣೆಯಿಂದ ಚಿರಂಜೀವತನ. ಇವತ್ತು ಮಾರ್ಕಂಡೇಯ 7 ಜನ ಚಿರಂಜೀವ, ಅದು ಸಪ್ತ ಚಿರಂಜೀವ, ಅದರಲ್ಲಿ ಮಾರ್ಕಂಡೇಯನ ಕೂಡ ಅವನೇನು ಮಾಡಲ್ಲ, ಬರೀ ಶಿವ 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 ಒಂದು ಯಮನನೇ ಗೆದ್ದ. ಹಾಗೆ ನೀವು ಕೂಡ ಜವನ ಬಾಧೆ ನೀವು ಜಯಿಸಬೇಕಾದರೆ, ಯಮನನ್ನು ನೀವು ಜಯಿಸಬೇಕಾದರೆ, ಮೃತ್ಯುವನ್ನು ಗೆಲ್ಲಬೇಕಾದರೆ, ಮೃತ್ಯುಂಜಯನಾದ ಶಿವನನ್ನು ಮೃತ್ಯುಂಜಯ ಅಂತ ಕರೀತಾರೆ. ಮೃತ್ಯುವನ್ನು ಗೆದ್ದವನು ಅಂತ ಶಿವನಿಗೆ. ಅದಕ್ಕೆ ಮೃತ್ಯುಂಜಯ ಮಹಾಕಾಲ ಅಂತ ಕರೀತಾರೆ. ಅಂದ್ರೆ ಕಾಲನಿಗೆ ಕಾಲನಾದ ಮಹಾಕಾಲ. ಕಾಲ ಅಂದ್ರೆ ಯಮ, ಅವನಿಗೂ ಕೂಡ ಕಾಲ ಅಂದ್ರೆ ಯಮನನ್ನು ನಿಗ್ರಹಿಸುವ ಸಾಮರ್ಥ್ಯ ಯಾರಿದೆಯೋ, ಶಕ್ತಿ ಯಾರು, ಅವನೇ ಶಿವ, ಅವನ್ ಮಹಾಕಾಲ ಅಂತ. ಆದ್ರೆ ನೀವು ಯಮನನ್ನು ಗೆಲ್ಲಬೇಕಾದ್ರೆ ಶಿವ 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 ಅಂತ. ಶಿವಬಾಧೆ ಎಲ್ಲಿ ಶಿವನ ನಾಮಸ್ಮರಿತೋ ಅಲ್ಲಿ ಯಮನ ಬರಕ್ ಸಾಧ್ಯ ಇಲ್ಲ. ಆದ್ರಿಂದ ನೀವು ಜವನ ಬಾಧೆಯ ನೀವು ಜಯಿಸಬೇಕಾದ್ರೆ ಶಿವ 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 ಎಂದರು. ಅಂದ್ರೆ ಹುಟ್ಟು ಸಾವುಗಳ ಈ ಚಕ್ರದಿಂದ ಬಿಡುಗಡೆ ಆಗಬೇಕಾದ್ರೆ ಶಿವ ಶಿವ ಶಿವನ್ರಿ ಅಂತ. ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರು ಅಂತ.
ಸುವಿಮಲ ಅಂದ್ರೆ ಮಲ ಅಂದ್ರೆ ದೇಹ, ನಾವೆಲ್ಲ ಮಲಭಾಂಡ ದೇಹಿಗಳು, ನಮ್ಮ ದೇಹದಲ್ಲಿ ಮಲಮೂತ್ರ ತೊಳೋದಕ್ಕೆ ನಾವು ಮಲಭಾಂಡ ದೇಹಿಗಳು ಅಂತ. ಮಲ ಇದು ಬದುಕು ಕೂಡ, ಬದುಕು ಸಂಸಾರ ಇದು ಕೂಡ ಮಲನೇ, ತ್ಯಾಜ್ಯ ವಸ್ತುನೇ. ಆದ್ರೆ ಇದನ್ನು ಹೊರತಾಗಿ ಅಂದ್ರೆ ಇದನ್ನು ಗೆಲ್ಲಬೇಕಾದ್ರೆ ಸುವಿಮಲ ಅಂದ್ರೆ ಬಲಮುಕ್ತವಾದ ನಿರ್ಮಲವಾದ ಮೋಕ್ಷ ನಿಜಾನಂದ ಸುಖ ಪಡೆಯಬೇಕಾದ್ರೆ, ಸುವಿಮಲ ಮುಕ್ತಿಯ ಪಡೆಯಬೇಕಾದ್ರೆ ಶಿವ ಶಿವ ಶಿವ, ಮುಕ್ತಿಗೆ ಪಥ ಶಿವನಾಮನೆ ಅಂತ ಹೇಳ್ತಾರೆ. ಅವ್ರಿಗೆ ಕನಕದಾಸ ಹೇಳ್ತಾರೆ, ಮುಕ್ತಿ ಪಡೆಯಬೇಕಾದ್ರೆ ನೀವು ಶಿವ 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 ಅಂದ್ರಪ್ಪ ಅಂತ. ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನಿರು. ನೀವು ಭವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಎನ್ನಿರು. ಭುವನಕ್ಕೆ ಬಲ್ಲಿದರಾಗಬೇಕು, ಇಡೀ ಪ್ರಪಂಚಕ್ಕೆ ದೊಡ್ಡವರಾಗಬೇಕು ಅಂತಂದ್ರೆ ಬಲ್ಲಿದ ದೊಡ್ಡವರು. ಪ್ರಪಂಚಕ್ಕೆ ನಾವು ದೊಡ್ಡರಾಗ ಹೆಂಗೆ? ಶಿವನಾಮ ಸ್ಮರಣೆ. ಯಾರು ಶಿವನಾಮ ಸ್ಮರಣೆ ಮಾಡ್ತಾರೋ ಅವರೇ ದೊಡ್ಡರು. ಹಣ ಅಧಿಕಾರ ಅಂತಸ್ತಿಂದ ಯಾರು ದೊಡ್ಡರಾಗಲ್ಲ, ಶಿವನಾಮ ಸ್ಮರಣೆಯಿಂದ ದೊಡ್ಡರಾಗ್ತಾರೆ. ಅದನ್ನು ನೀವು ಶಿವ ಶಿವ ನೀವು ದೊಡ್ಡರಾಗ್ತೀರಿ ಅಂದ್ರೆ ನೀವೇ ಜಗದ್ಗುರು ಆಗ್ತೀರಿ ಶಿವನಾಮ ಸ್ಮರಣೆಯಿಂದ. ಭುವನಕ್ಕೆ ಬಲ್ಲಿದರಾಗಬೇಕಾದ್ರೆ ಶಿವ ಶಿವ ಎನ್ನಿರು. ನೀವು ಭವನ ಪದವಿಯನ್ನು ಪಡೆಯಬೇಕಾದ್ರೆ, ಭವ ಅಂದ್ರೆ ಶಿವ, ಶಿವನ ಪದವಿಯನ್ನು ಪಡೆಯಬೇಕಾದ್ರೆ ನೀವು ಶಿವನಾಮ ಜಪ ಅಂದ್ರೆ ಶಿವ ತನ್ನ ಭಕ್ತರನ್ನ ತನ್ನಂತೆ ಮಾಡಿಕೊಳ್ತಾನೆ. ಬೇರೆ ಯಾರು ಮಾಡಕ್ ಸಾಧ್ಯವಿಲ್ಲ. ಯಾವ ದೇವರು ಕೂಡ ವರ ಕೊಡ್ತಾರೆ, ಭೋಗವಾಗಿ ಕೊಡ್ತಾರೆ, ಆದ್ರೆ ತನ್ನಂತೆ ಮಾಡಿಕೊಳ್ಳೋ ಪದವಿ ಯಾರು ಕೊಡಂಗಿಲ್ಲ. ನೋಡಿ ಉದಾಹರಣೆ ರೇವಣ ಸಿದ್ಧ, ಅವನ ಹೆಸರು ರೇವಣ ಸಿದ್ಧ, ರೇವಣ ಸಿದ್ದೇಶ್ವರಾದ. ಬೀರಲಿಂಗ ಬೀರಲಿಂಗೇಶ್ವರಾದ. ಕಲ್ಲಪ್ಪ ಕಲ್ಲೇಶ್ವರ, ಮಲ್ಲಪ್ಪ ಮಲ್ಲೇಶ್ವರ. ಅಂದ್ರೆ ಈ ಶಿವನೊಬ್ಬನ ಈಶ್ವರತ್ವ ಅಂದ್ರೆ ಶಿವನೊಬ್ಬನೇ ತನ್ನ ಈಶ್ವರತ್ವವನ್ನ ತನ್ನ ಭಕ್ತರಿಗೆ ಪ್ರದಾನ ಮಾಡ್ತಾನೆ. ಬೇರೆ ಯಾರು ಕೂಡ ಯಾವ ದೇವರು ಕೊಡಲ್ಲ. ಬೇರೆ ಯಾವ ದೇವರು ನೋಡ್ರಿ, ಅವ್ರ ಹೆಸರು ಹೊರತಾಗಿ ಹಿಂದೆ ತೀರ್ಥರು ಪೂಜ್ಯರು ಪಾದರು ಹಿಂಗಿರ್ತಾರದ, ಆದ್ರೆ ಅವರು ಈಶ್ವರ ಆಗಲ್ಲ. ಅದು ಶಿವಭಕ್ತ, ಶಿವ ಮಾತ್ರ ತನ್ನ ಭಕ್ತರಿಗೆ ತನ್ನ ಈಶ್ವರತ್ವ ಪ್ರಾಪ್ತಿ ಮಾಡ್ತಾನೆ. ಅದಕ್ಕೆ ನೀವು ಭವನ ಪದವಿಯನ್ನು ಪಡೆಯಬೇಕಾದ್ರೆ ಅಂದ್ರೆ ಶಿವ ಪದವಿಯನ್ನು ಪಡೆಯಬೇಕಾದ್ರೆ ನೀವು ಕೂಡ ಶಿವನಂತೆ ಪೂಜೆಗೊಳ್ಳಬೇಕಾದ್ರೆ ನೀವು ಅದಕ್ಕೆ ಶಿವ 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 ಅಂದ್ರೆ ಶಿವ ನಿಮ್ಮ ಪದವಿ ಕೊಟ್ಬಿಡ್ತಾನ ಅಂತ. ಗುರುಲಿಂಗ ಜಂಗಮವು ಅರಿಯಬೇಕಾದರೆ ಶಿವ 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 ಎನ್ನಿರು. ಈಗ ಕನಕದಾಸರು ಮುಂಚೆ ಶೈವರಾಗಿದ್ದಕ್ಕೆ ಇದು ಸೂಚನೆ. ಗುರುಲಿಂಗ ಜಂಗಮ ಅಂತ ನಮ್ಮ ವೀರಶೈವರಲ್ಲಿ ಅಷ್ಟಾವರಣದಲ್ಲಿ ಇರ್ತದೆ. ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮತ್ತು ಮಂತ್ರ ಇವೆಲ್ಲ ಇವು ವೀರಶೈವ ಪರಂಪರೆ ಅಷ್ಟಾವರಣ ಅಂತ ಕರಿತೀವಿ. ವೀರಶೈವನಿಗೆ ಭಕ್ತನಿಗೆ ಒಬ್ಬ ಭಕ್ತ ಜಂಗಮೋತ್ಸವ ಎತ್ತರಕ್ಕೆ ಇರಬೇಕಂದ್ರೆ ದಾರಿಗಳು. ಅದೇ ಇವರು ಆ ಮುಂಚೆ ಹರಿದಾಸ ದೀಕ್ಷೆ ಪಡೆದ ಮುಂಚೆ ಅವರು ಶಿವಭಕ್ತರಾಗಿದ್ರು, ಶಿವ ಪರಂಪರೆ ಹೇಳಕ್ಕೆ ಇದು ಸೂಚನೆ. ಗುರುಲಿಂಗ ಜಂಗಮ ಅರಿಯಬೇಕಾದರೆ, ಗುರು ಅಂದ್ರೆ ಯಾರು, ಲಿಂಗ ಅಂದ್ರೆ ಜಂಗಮ ಅರ್ಥ ಮಾಡಬೇಕಾದ್ರೆ ನೀವು ಈ ಸಾಮಾನ್ಯವಾಗಿ ಹೇಳ್ತಾರೆ ಗುರು ಲಿಂಗ ಜಂಗಮ, ಎಲ್ಲರೂ ಯಾರು ಬೇಕಾದ್ರೆ ನಾನು ಗುರು, ನಾನು ಲಿಂಗ, ನಾನು ಜಂಗಮ, ಎಲ್ಲರೂ ಗುರುಗಳೇ, ಎಲ್ಲ ಲಿಂಗಗಳೇ, ಎಲ್ಲರೂ ಜಂಗಮರೇ. ಅದಕ್ಕೆ ಹೇಳ್ತಾರೆ. ಅದನ್ನ ನಿಜ ಅರ್ಥ ಅದಲ್ಲ ಅಂತ. ಮುಂಚೆ ಹೇಳಿದ ಬ್ರಾಹ್ಮಣ ಹೇಗೆ ಜಾತಿ ಸೂಚಕ ಪದವಲ್ಲವೋ, ಗುರು ಲಿಂಗ ಮತ್ತು ಜಂಗಮ ಇವು ಕೂಡ ಜಾತಿ ಸೂಚಕ ಪದಗಳಲ್ಲ, ಇವು ತತ್ವ ಸೂಚಕ ಪದಗಳು. ಜನ ಮಾಡ್ತಾರೆ ಒಂದು ಜಾತಿ ಸೇರಿಸಿ ಮಾಡ್ತಾರೆ. ಗುರು ಎಲ್ಲಾ ಜಾತಿ ಗುರುಗಳಿದ್ದಾರೆ, ಅವು ಜಾತಿಗೊಬ್ಬ ಗುರು, ಕುಲಕ್ಕೊಬ್ಬರು, ಮನೆಗೊಬ್ಬ ಗುರು, ಮಠಕ್ಕೊಬ್ಬ ಗುರು, ಎಲ್ಲ ಗುರುಗಳೇ, ಎಲ್ಲರೂ ಗುರುಗಳು. ನಾನು ಗುರು, ನೀನು ಗುರು, ಎಲ್ಲ ಗುರುಗಳೇ. ಲಿಂಗ ಎಲ್ಲವೂ ಲಿಂಗಗಳು, ಜಗತ್ತಿನೆಲ್ಲ ಲಿಂಗಗಳು, ಎಲ್ಲ ಕಲ್ಪನೆ ಲಿಂಗ ಅಂತ ಹೇಳ್ತಾರೆ. ಜಂಗಮ ಎಲ್ಲರೂ ನಾನು ಜಂಗಮ, ನೀ ವ್ಯಕ್ತಿಗಳಲ್ಲ, ಮನುಷ್ಯರು ಜಂಗಮ ಅಂತ ಹೇಳ್ತಾರೆ. ಅದಕ್ಕೆ ಅವರು ಗುರು ಲಿಂಗ ಜಂಗಮವು ಅರಿಯಬೇಕಾದರೆ ಅಂದ್ರೆ ಯಾರು ನಿಜವಾದ ಸ್ವರೂಪ ಏನು, ಗುರು ಸ್ವರೂಪ ಏನು, ಲಿಂಗ ಸ್ವರೂಪ ಏನು, ಜಂಗಮದ ಸ್ವರೂಪ ಏನು ಅಂತ ತಿಳ್ಕೋಬೇಕಾದ್ರೆ ನೀವು ಶಿವ 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 ಅಂದ್ರೆ ಶಿವನಾಮ ಸ್ಮರಣೆ ಮಾಡಿದ್ರೆ ಮಾತ್ರ ನಿಮಗೆ ಆ ಗುರು ಲಿಂಗ ಜಂಗಮದ ನಿಜ ತತ್ವ ಅರ್ಥ ಆಗುತ್ತೆ. ಜಾತಿ ಜಂಗಮವಲ್ಲ, ಜಾತಿ ಗುರುವಲ್ಲ, ಜಾತಿ ಲಿಂಗವಲ್ಲ, ಅಂದ್ರೆ ಅದೊಂದು ತತ್ವ ಸೂಚಕ ಪದಗಳು. ನೀವು ಆ ತತ್ವವನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಅರ್ಥ ಆಗುತ್ತೆ ಅಂತ. ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರು. ಅಂದ್ರೆ ಆ ಗುರು, ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನು ಪರಬ್ರಹ್ಮ ಅಂತಾರೆ. ಆ ಗುರುವೇ ಪರಬ್ರಹ್ಮ ಅಂತ ಪರಬ್ರಹ್ಮ ಸ್ವರೂಪಿಯಾದ ಗುರುವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, ಆ ಪರಮಾತ್ಮ ತತ್ವ ತಿಳ್ಬೇಕಾದ್ರೆ ನೀವು ಗುರುವನ್ನು ತಿಳ್ಕೋಬೇಕಾದ್ರೆ ಅಲ್ಲಂಪುರ ಗುರು ಅಂತ ಹೇಳ್ತಾರೆ. ಇವರು ಹೇಳಿದ್ದನ್ನೇ ಅಲ್ಲಮಪುರು ಬಹಳ ಸೊಗಸಾಗಿ ಹೇಳಿದ್ದಾರೆ. ಅಂದ್ರೆ ಗುರು ಲಿಂಗ ಜಂಗಮ ಯಾವುದು, ಗುರು ಲಿಂಗ ಜಂಗಮ ತತ್ವ ಏನಂತವ್ರು ಅಲ್ಲಂಪುರ ಹೇಳ್ತಾರೆ. ಅಲ್ಲಂಪುರ ಹೇಳ್ತೀವಿ ಗುರುಲಿಂಗ ಜಂಗಮ ಕನಕದಾಸರ ಮಾತಿಗೆ ಪೂರಕವಾಗಿ ಅದೊಂದು ಹೇಳಿದ್ರು. ಕಾಣುವುದು ನರಸುವರಲ್ಲದೆ ಕಂಡುದ ನರಸುವರೇ, ಘನಕ್ಕೆಗನವಾದ ವಸ್ತು ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಪ್ರಸಾದವಾದ, ತಾನೇ ಮಂತ್ರವಾದ, ತಾನೇ ಯಂತ್ರವಾದ, ತಾನೇ ಸಕಲ ವಿದ್ಯಾ ಸ್ವರೂಪನಾದ. ಇಂತಿವೆಲ್ಲವನ್ನೊಳಕೊಂಡು ಎನ್ನ ಕರಸ್ಥಳಕ್ಕೆ ಬಂದ ಬಳಿಕ ಇನ್ನು ನಿರ್ವಿಕಾರ ಗುಹೇಶ್ವರ ಅಂತ. ಅಂದ್ರೆ ಶಿವನೇ ಎಲ್ಲವಂತ. ಗುರು ಲಿಂಗ ಜಂಗಮ ಎಲ್ಲವೂ ಶಿವನೇ, ಶಿವನೊಬ್ಬನೇ ಜಂಗಮ, ಮತ್ತಾರು ಜಂಗಮರಿಲ್ಲ ಅಂತ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಜಗತ್ ನಾನು ಜಂಗಮ, ನೀ ಜಂಗಮ ಅಂತ ಹೇಳ್ತಾರಲ್ಲ, ಅವ್ರು ಯಾರು ಜಂಗಮರಲ್ಲ, ಶಿವನೊಬ್ಬನೇ ಜಂಗಮ. ಲೋಕದಲ್ಲಿ ನಾವು ಸಾಮಾನ್ಯವಾಗಿ ಎರಡು ವರ್ಗ ಹೇಳ್ತಾರೆ ಬಸವಣ್ಣವರು, ಭವಿ ಒಂದು ವರ್ಗ, ಭಕ್ತ ಒಂದು ವರ್ಗ ಅಂತ, ಮತ್ತೊಂದು ಜಂಗಮ ಅಂತ ಶಿವ. ಭವಿಗಳು ಎಲ್ಲರೂ ಭವಿಗಳೇ. ಶಿವಪಥದಲ್ಲಿ ಯಾರು ನಡೀತಾವ್ರಲ್ಲ ಭಕ್ತರು, ಜಗಕ್ಕೊಬ್ಬನೇ ಜಂಗಮ ಶಿವ, ಅವನೊಬ್ಬನೇ ಜಂಗಮ. ಜಂಗಮ ಶಬ್ದಾರ್ಥ ಯಾರು ಜಗತ್ತನ್ನು ವ್ಯಾಪಿಸಬಲ್ಲನು, ಯಾರು ಜಗತ್ತನ್ನು ವ್ಯಾಪಿಸಿದ್ದಾನೋ ಅವನೇ ಜಂಗಮ ಅಂತ.
ಅಂತ. ಹಾಗಾಗಿ ಶಿವನ ಹೊರತು ಜಗತ್ತಿನ ಯಾವ ಜೀವಿಗಳು ನರಕಾಯರು ಯಾರು ಜಗತ್ತಿನ ತುಂಬಿರಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಮನುಷ್ಯರು ಯಾರೇ ಯಾವ ಜಾತಿಯಲ್ಲಿ ಮಲಭಾಂಡ ದೇಹಿಗಳು ಗೊತ್ತಲ್ಲ. ಎಲ್ಲರ ದೇಹದಲ್ಲಿ ಮಲಮೂತ್ರ ಇರ್ತವ. ಮಲಮೂತ್ರ ಇಲ್ಲದೆ ಮನುಷ್ಯ ಯಾರಿಲ್ಲ ಇದಾರ? ಯಾರ ದೇಹ ಎಲ್ಲರ ದೇಹದವರು ರಕ್ತ ಇರ್ತದ, ಯಾರ ದೇಹದಲ್ಲಿ ಅಮೃತ ಹರಿಯಂಗಿಲ್ಲ. ಎಲ್ಲ ಮನುಷ್ಯರೇ. ಆದ್ರೆ ತಮ್ಮ ತಮಗೆ ತೋಚಿದಂತೆ ತಮ್ಮ ತಮ್ಮ ಹಿರಿಮೆಯನ್ನ ಬರ್ಕೊಂಡು ದೊಡ್ಡದಾಗಿದೆ ಅಷ್ಟೇ. ಅಂತ ದೊಡ್ಡವರನ್ನ ನೀವು ಒಬ್ಬರಂತ ಅದಕ್ಕೆ ಕನಕ ಹೇಳ್ತಾರೆ, ಯಾರೂ ದೊಡ್ಡವರಿಲ್ಲ, ಮನುಷ್ಯರೆನ್ನವರು ಯಾರೂ ದೊಡ್ಡವರಲ್ಲ, ದಡ್ಡ ಜನರಿಂದ ದೊಡ್ಡವರಾದವರು. ನೀವ್ಯಾರು ದೊಡ್ಡ ಅನ್ಕಿದ್ರಲ್ಲ, ಅವರೆಲ್ಲ ದಡ್ಡ ಜನರಿಂದ ದೊಡ್ಡವರಾದವರು. ನೀವೆಲ್ಲ ದೊಡ್ಡರಿಂದ ದೊಡ್ಡವರಲ್ಲ, ಅದಕ್ಕೆ ಅದು ಬೇಡ. ನೀವು ದೊಡ್ಡ ತತ್ವವನ್ನು ಅರ್ಥ ಮಾಡಿಕೊಳ್ಳಿ. ದೊಡ್ಡ ತತ್ವ ಯಾವುದು? ಶಿವತತ್ವ. ಆ ಶಿವತತ್ವ ಅರ್ಥ ಮಾಡ್ಕೊಂಡು ಇನ್ನೊಬ್ಬರು ನಿಮ್ಗೆ ದೊಡ್ಡವರಿಲ್ಲ ಅಂತ. ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರು. ನೀವು ತತ್ವಪತಿ ಆದಿಕೇಶವನ್ನು ಕೂಡಬೇಕಾದರೆ ಶಿವ 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 ಎನ್ನಿರು. ಪೃಥ್ವಿಗೆ ಸದ್ಗುರು ಆಗಬೇಕಾದ್ರೆ ಇಲ್ಲಿ ಒಂದು ಮಾತು ಹೇಳ್ತಾರೆ, ಪೃಥ್ವಿಗೆ ಗುರು ಬದಿ ಗುರು. ಈಗ ಮುಂಚೆ ಹೇಳಿದ್ರು ಗುರುಲಿಂಗ ಜಂಗಮ. ಈಗ ಹೇಳ್ತಾರೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ, ಸದ್ಗುರುವೇ ನಿಜವಾದ ಗುರು. ಅಂದ್ರೆ ಸದ್ಗುರು ಯಾರು? ಈ ಗುರುಗಳೆಲ್ಲ ಜಾತಿಗೊಬ್ಬರು ಗೊತ್ತು, ಮನೆಗೊಬ್ಬರು, ಮಠಕ್ಕೊಬ್ಬರು ಗುರುಗಳೆಲ್ಲ ಇವ್ರು ಯಾರು ಗುರುಗಳಲ್ಲ. ನಿಜವಾದ ಗುರು ಯಾರು? ಸದ್ಗುರು. ನೀವು ಇಡೀ ಜಗತ್ತಿಗೆ ಸದ್ಗುರು ಆಗಬೇಕ. ಈಗ ಕನಕದಾಸ್ ನೋಡ್ರಿ, ಆ ಸದ್ಗುರು ಅಂತೇಳಿ ಅವ್ರು ಲೋಕ ವೃದ್ಧ ಸಿಟ್ವಿ, ಅವ್ರು ಲೋಕಕ್ಕೆ ಗುರುವಾದರು. ಅದಕ್ಕೆ ಸದ್ಗುರು. ಸದ್ಗುರು ಸದ್ಗುರು ಸತ್ಯವನ್ನು ಅರಿತವನೇ, ಸತ್ವಗುಣ ಪ್ರಧಾನವೇ ಸದ್ಗುರು. ಸತ್ಯ ಯಾವುದು? ಜಗತ್ತು ಮತ್ತು ಪ್ರಪಂಚದಲ್ಲಿ ಯಾವುದು ಸತ್ಯ ಅಂತ ಹೇಳ್ತಾರೋ ಅದನ್ನು ಅರ್ಥ ಮಾಡಿಕೊಂಡವರೇ ಸದ್ಗುರು ಅಂತ. ಕಾಣುವುದೆಲ್ಲವೂ ಸುಳ್ಳಲ್ಲ, ಕಂಡುವುದೆಲ್ಲವೂ ಸತ್ಯವಲ್ಲ. ಕಾಣುವುದೆಲ್ಲವೂ ಸುಳ್ಳಲ್ಲ, ಕಂಡುವುದೆಲ್ಲವೂ ಸತ್ಯವಲ್ಲ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಕಾಣೋದೆಲ್ಲ ಪ್ರಪಂಚ ಸುಳ್ಳಲ್ಲ, ಆದರೆ ಪ್ರಪಂಚ ಇರೋದೆಲ್ಲವೂ ಸತ್ಯ ಅಲ್ಲ. ಈ ಪ್ರಪಂಚವು ಕೂಡ ಪರಮಾತ್ಮನ ಪ್ರೇರಣೆ ಹುಟ್ಟಿದ. ಆದರೆ ಪರಮಾತ್ಮನ ಹುಟ್ಟಿದ್ದು ಸುಳ್ಳಲ್ಲ, ಆದರೆ ಪ್ರಪಂಚದ ಎಲ್ಲವೂ ಸತ್ಯವಲ್ಲ. ಹೆಂಡರು ಮಕ್ಕಳು ಬಂದು ಇದು ಯಾವ ಸತ್ಯ ಅಲ್ಲ, ಒಂದೇ ಬಿಟ್ಟೋದು ಎಲ್ಲರೂ ಸತ್ಯ ಅಲ್ಲ. ಪ್ರಪಂಚ ಇದೆ, ಅದ ಪ್ರಪಂಚವು ಪರಮಾತ್ಮನಿಂದ ಹುಟ್ಟಿದ್ರು ಕೂಡ ಪ್ರಪಂಚದ ಎಲ್ಲವೂ ಸತ್ಯ ಅಲ್ಲ ಅಂತ. ಅದು ನಾವು ತಿಳ್ಕೊಳ್ಳೋದು ಸತ್ಯ. ಸದ್ಗುರು ಆಗಬೇಕಾದ್ರೆ, ಸದ್ಗುರು ಸತ್ಯದ ಗುರು ಆಗಬೇಕಾದ್ರೆ, ಸತ್ಯ ಪಥವನ್ನು ತೋರಬೇಕಾದರೆ, ಜಗತ್ತಿನ ಎಲ್ಲಾ ಗುರುಗಳು ಎಲ್ಲ ಜಾತಿ ಮತ ಪಂಥಗಳ ಗುರುಗಳು ಇರ್ತಾರೆ, ಅವ್ರ ಗುರು ಅಲ್ಲ. ನೀವು ಸದ್ಗುರು ಆಗಬೇಕಾದ್ರೆ, ಇಡೀ ಪೃಥ್ವಿಗೆ ಸದ್ಗುರು ಆಗಬೇಕಾದ್ರೆ, ನೋಡಿ ಬಸವಣ್ಣವರು ವಿಶ್ವಗುರು ಅಂತಾರೆ, ನಾವು ಕನಕದಾಸನ ಲೋಕಗುರು ಅಂತೀವಿ. ಅಂತ ಗುರು ಆಗಬೇಕಾದ್ರೆ, ಪೃಥ್ವಿ ಅಂದ್ರೆ ಭೂಮಿ, ಇಡೀ ಭೂಮಿಗೆ ನೀವು ಗುರು ಆಗಬೇಕಾದರೆ, ನಾವೆಲ್ಲ ಹಾಕಂತ ಎಲ್ಲ ಇರ್ತಾರಲ್ಲ, ಪೃಥ್ವಿ ಗುರು ಜಗದ್ಗುರು ಹಾಕಂತಾರ. ಅವ್ರು ಆ ಥರ ಅಲ್ಲ. ಪೃಥ್ವಿ ಇಡೀ ಭೂಮಂಡಲಕ್ಕೆ ನೀವು ಗುರು, ಈ ಜಗದ್ಗುರುಗಳು ನೀವು. ಅದು ಇಡೀ ಪೃಥ್ವಿ ಗುರು ಆಗಬೇಕಾದ್ರೆ, ಈ ಲೋಕವೇ ನಿಮ್ಮ ಗುರುವನ್ನು ಒಪ್ಪಬೇಕಾದ್ರೆ ಸದ್ಗುರುವಾಗಬೇಕು. ಅಂದ್ರೆ ಯಾವ ಸತ್ಯ ಮತ್ತು ಅಸತ್ಯ. ಸತ್ಯ ಯಾವುದು? ಅಭೇದ ದೃಷ್ಟಿ. ಈ ಜಗತ್ತೆಲ್ಲವೂ ಶಿವನಿಂದ ಹುಟ್ಟಿದೆ, ಪರಮಾತ್ಮ ಹುಟ್ಟಿದೆ. ಈ ಜಗತ್ತಿನಲ್ಲಿ ಯಾವ ತರತಮಗಳ ಜಾತಿ, ಮೇಲು ಕೀಳು, ಉಚ್ಚ ನೀಚ, ಅದು ಇದು ಅಂತ ಯಾವ ಭೇದ ಇಲ್ಲ. ಭೇದ ದೃಷ್ಟಿ ಎಲ್ಲಿವರೆಗುತ್ತೋ ಅವನು ಮನುಷ್ಯನೇ ಆಗಿರ್ತಾನ. ಯಾರು ಅಭೇದ ದೃಷ್ಟಿ ಅಳವಡುತ್ತೋ, ಯಾವನು ಅಭೇದಕ್ಕೆ ಹೋದನೋ ಅವನೇ ಪರತತ್ವವನ್ನು ಬಲ್ಲವನು, ಅವನೇ ಸದ್ಗುರು ಅಂತ. ಸತ್ಯದ ಗುರು, ಸತ್ಯದ ಮಾರ್ಗವನ್ನು ತೋರುವನು. ಸತ್ಯ ಯಾವುದು? ಪರಮಾತ್ಮನೊಬ್ಬನೇ. ಪರಮಾತ್ಮ ಸರಿ. ಈ ಭೂಮಿಗೆ ಸೂರ್ಯ ಚಂದ್ರ ಒಬ್ಬರು ಹೇಗಿದ್ರು, ಒಬ್ಬನೇ ಪರಮಾತ್ಮ. ಇಡೀ ಜಗತ್ತಿಗೆ ಒಂದೇ ಪರತತ್ವ. ನಾಮರೂಪ ಬೇರೆ ಆಗ್ಬೋದು, ನಾನು ಶಿವಂತ, ಇವ್ರು ವಿಷ್ಣು ಅಂತಾರೆ, ಇವ್ರು ರಾಮಂತರ, ಕೃಷ್ಣ ಅಂತಾರೆ, ಅದು ಬೇರೆ ಆಗಬಹುದು. ಆದರೆ ಎಲ್ಲರಿಗೂ ಒಬ್ಬನೇ ದೇವರು. ಎಲ್ಲರ ಅಂತಸತ್ವ ಇರ್ತಲ್ಲ, ಎಲ್ಲ ಅಂತರ್ಚೇತನ ಅದು ಒಂದೇ. ಅದೇ ಪರಸತ್ವ, ಅದೇ ಪರತತ್ವ. ಅಂತ ತತ್ವವನ್ನ ತಿಳಿದವನೇ ಗುರು ಅಂತ. ಸತ್ಯದ ದಾರಿಯನ್ನ ತೋರುವನೇ ಸದ್ಗುರು. ಮೋಕ್ಷದ ಮಾರ್ಗವನ್ನ ಅರ್ಹುವನೇ ಗುರು ಅಂತ ಸದ್ಗುರು. ಪೃಥ್ವಿಗೆ ಸದ್ಗುರು ಆಗಬೇಕಾದರೆ, ಇಡೀ ಭೂಮಂಡಲಕ್ಕೆ ನೀವು ಗುರು ಆಗಬೇಕಾದ್ರೆ ಶಿವ 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 ಎನ್ನಿರು ಅಂತ. ಅಂದ್ರೆ ಶಿವನಾಮದ ಬಲದಿಂದ ಮಾತ್ರ ನೀವು ಸದ್ಗುರು ಆಗಬಲ್ಲಿರಿ. ಅಂದ್ರೆ ನೀವು ಶಿವನಾಮವನ್ನು ಜಪಿಸಿದರೆ ಮಾತ್ರ ನೀವು ಇಡೀ ಲೋಕಕ್ಕೆ ಗುರು ಆಗಬಲ್ಲಿರಿ. ಶಿವನಾಮ ಬಿಟ್ಟು ಮತ್ತಾವುದೇ ನಾಮ ಜಪಿಸಿದರೆ ನೀವು ಗುರುವಾಗಲು ಲೋಕ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕನಕದಾಸರು. ನೀವು ತತ್ವಪತಿ ಆದಿಕೇಶವನ್ನು ಕೂಡಬೇಕಾದರೆ ಶಿವ ಶಿವ ಶಿವ. ಇಲ್ಲಿ ನೋಡಿ, ಈಗ ಒಂದು ಮಾತು ಹೇಳ್ತಾರೆ, ತತ್ವಪತಿ ಆದಿಕೇಶವಂತರ. ಇಲ್ಲಿ ಅವ್ರು ಹೇಳಿದ್ದು ಪರಮಾತ್ಮಕದ್ದು ಅಂದ್ರೆ ಎಲ್ಲ ನಾಮ ರೂಪ ಕ್ರಿಯೆ ಕಳೆಗಳ ಅತೀತವಾದು. ನಾವು ಶಿವ ಅಂತೀವಿ, ಹರಿ ಅಂತಾರ, ಹರಿ ಅಂತ. ಅಂದ್ರೆ ತತ್ವಪತಿ ಅವನೊಬ್ಬನೇ ಅಲ್ಲ, ತತ್ವಕ್ಕೆ ಅಧಿಪತಿ. ತತ್ವ ಅಂತಕ್ಕಂಥದ್ದು ಈ ಜಗತ್ತೇ ಒಂದೇ ತತ್ವ, ಪರಮಾತ್ಮ ಅಂತ ತತ್ವ. ಪರಮಾತ್ಮನ ತತ್ವ ಅದು ಒಂದು. ಅದಕ್ಕೆ ಯಾವ ಶಿವ ವಿಷ್ಣು ಏನೇನ್ರಿ, ಅದು ಒಂದೇ ತತ್ವ. ಆ ತತ್ವದ ಅಧಿಪತಿ ಕೇಶವಂತ. ಅವರಲ್ಲಿ ಅಭೇದ ಕಲ್ಪನೆ. ಶಿವ ವಿಷ್ಣುಗಳ ಯಾವುದೇ ಭೇದ ಇಲ್ಲ, ಅವರಿಬ್ರು ಒಂದೇ ಅಂತಕ್ಕಂಥದ್ದು ಪರಮ ಸತ್ಯವನ್ನ ಅದು ಹೇಳ್ತಾರೆ. ಹಂಗಾದ್ರೆ ದೇವರಿಗೆ ಪರಮಾತ್ಮ ಅಂತ ನಾವು ಯಾರು 108 ದೇವರು ಇರ್ತಾರೆ ನಮಗೆಲ್ಲ. ಆ ದೇವರು ಈ ದೇವರು, ಬೀದಿ ಹಾದಿ ಬೀದಿ ಕಲ್ಲದ ನಮ್ಮ ದೇವರುಗಳು. ಆದ್ರೆ ಅವ್ರು ಯಾರು ದೇವರಲ್ಲ. ತತ್ವಪತಿ ಅಂದ್ರೆ ಇಡೀ ಭೂಮಂಡಲಕ್ಕೆ ಒಡೆಯನಾದ ಅವನೇ ಪರಮಾತ್ಮ. ಅಂತ ಪರಮಾತ್ಮನ ತತ್ವವನ್ನು ತಿಳಿಯಬೇಕಾದ್ರೆ ನೀವು ಶಿವ 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 ಎಂದಿರುವಂತ. ಅಂದ್ರೆ ಶಿವನಾಮಸ್ಮರಣೆಯಿಂದ ಮಾತ್ರ ನಿಮಗೆ ಆ ಸದ್ಗತಿ ಸಿಗುತ್ತಾ, ಪರಮಾತ್ಮನ ಪಥ ಅರ್ಥ ಆಗುತ್ತಾ ಅಂತ ಹೇಳಿದಾರ ಅವರು. ಧನ್ಯವಾದಗಳು.